ಮಗ ತುಂಬಾ ದಿನದಿಂದ ವೈಟ್ ಮಾಡ್ತಿದೆ ಅಂತ ಇಂಡಿಯಾ ವರ್ಸಸ್ ಶ್ರೀಲಂಕಾ ಮ್ಯಾಚ್ಗೆ ಇವತ್ತು ಸಂಭಾವ್ಯ ಪ್ಲೇಯಿಂಗ್ 11 ಇಂಡಿಯಾ ಸ್ಕ್ವಾಡ್ ಅನೌನ್ಸ್ ಮಾಡಿದ್ದಾರೆ. ನಮ್ಮ ಜುಲೈ 27ರಿಂದ T20 ಮತ್ತು ಆಗಸ್ಟ್ 2ನೇ ತಾರೀಕಿಂದ ODI ಎರಡು ಸ್ಟಾರ್ಟ್ ಆಗ್ತಿದೆ. ಎರಡಕ್ಕೂ ಸೇರಿ BCCI ಪ್ಲೇಯಿಂಗ್ 11 ಇವತ್ತು ಅನೌನ್ಸ್ ಮಾಡಿದೆ. ಪ್ಲೇಯಿಂಗ್ 11ಅಲ್ಲಿ ಯಾರ್ಯಾರು ಒಳಗಡೆ ಬಂದಿದ್ದಾರೆ, ಯಾರ್ಯಾರು ಆಚೆ ಹೋಗಿದ್ದಾರೆ, ಯಾರ್ಯಾರಿಗೆ ಪ್ಲೇಯಿಂಗ್ 11ಅಲ್ಲಿ ಪ್ಲೇಸ್ ಸಿಕ್ಕಿದೆ, ಯಾರು ಕ್ಯಾಪ್ಟನ್ ಚೇಂಜ್ ಆಗಿದ್ದಾರೆ, ಯಾರು ವೈಸ್ ಕ್ಯಾಪ್ಟನ್ ಬಂದಿದ್ದಾರೆ ಎಲ್ಲನೂ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಬ್ಯಾಕ್ ಮಾಡಿದ್ದಾರೆ ODI ಸೀರೀಸ್ಗೆ ಅಂತ ಹೇಳ್ಬೋದು. ಯಾಕೆಂದ್ರೆ ಸಂಭಾವ್ಯ ಪ್ಲೇಯಿಂಗ್ 11ಅಲ್ಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್, ಶುಭ್ಮನ್ ಗಿಲ್ ನೋಡಿದ್ರು ಎಂತ ಚಾನ್ಸ್ ವೈಸ್ ಕ್ಯಾಪ್ಟನ್ಗರು ಹಾರ್ದಿಕ್ ಪಾಂಡ್ಯನ್ ತೆಗೆದುಬಿಟ್ಟು ಶುಭ್ಮನ್ ಗಿಲ್ ಕೊಟ್ಟಿದ್ದಾರೆ. ಅದೊಂಥರ ಹಾರ್ದಿಕ್ ಪಾಂಡ್ಯನ್ ಬೇಜಾರಾಗಿರುವಂಥದ್ದೇ. ಆದರೆ ಇನ್ನೊಂದು ಟ್ವಿಸ್ಟ್ ಏನಂತಂದ್ರೆ ಈ ODI ಪ್ಲೇಯಿಂಗ್ 11ಅಲ್ಲಿ ಹಾರ್ದಿಕ್ ಪಾಂಡ್ಯನ್ ಚಾನ್ಸೇ ಇಲ್ಲ ಗುರು. ಅದರಲ್ಲಿ ಶುಭ್ಮನ್ ಗಿಲ್ ವೈಸ್ ಕ್ಯಾಪ್ಟನ್ ಆದರೆ ವಿರಾಟ್ ಕೊಹ್ಲಿ ಬ್ಯಾಕ್ ಬಂದಿದ್ದಾರೆ, ಬ್ಯಾಕ್ ಅಂತ ಹೇಳ್ಬೋದು. ಇದರಲ್ಲಿ ಮತ್ತೆ ಕಮ್ ಬ್ಯಾಕ್ ಮಾಡಿರೋದು KL ರಾಹುಲ್ ಮತ್ತೆ ಶ್ರೇಯಸ್ ಅಯ್ಯರ್ ಅವರು ಕಮ್ ಬ್ಯಾಕ್ ಮಾಡಿದ್ದಾರೆ. ಆಸ್ ಯೂಶುವಲ್ ರಿಷಬ್ ಪಂತ್ ವಿಕೆಟ್ ಕೀಪಿಂಗು ಜಿಂಬಾಬ್ವೆ ಮೇಲೆ ಎಂತ ಪರ್ಫಾರ್ಮ್ ಮಾಡಿದ್ದಾರೆ, ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಶಿವಮ್ ದುಬೆ ಇದ್ದಾರೆ, ಕುಲ್ದೀಪ್ ಯಾದವ್ ಬೆಂಕಿ ಬೌಲಿಂಗು, ಮೊಹಮ್ಮದ್ ಸಿರಾಜ್ ಡ್ರಾಪ್ ಮಾಡಿದ್ರು ಸ್ವಲ್ಪ ಮ್ಯಾಚಲ್ಲಿ, ಮತ್ತೆ ಈ ಮ್ಯಾಚಲ್ಲಿ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದಾರೆ. ಇನ್ನು ವಾಷಿಂಗ್ಟನ್ ಸುಂದರ್, ಹರ್ಷದೀಪ್ ಸಿಂಗ್, ರಿಯಾನ್ ಪರಾಗ್ ಮತ್ತೆ ಒಂದು ಹೊಸ ಎಂಟ್ರಿ ಕೊಟ್ಟಿದ್ದಾರೆ ರಿಯಾನ್ ಪರಾಗಿಂದ. ಆಮೇಲೆ ಅಕ್ಷರ್ ಪಟೇಲ್, ಖಲೀಲ್ ಅಹ್ಮದ್ ಕೂಡ ಹೊಸದಾಗಿ ಎಂಟ್ರಿ ಆಗಿದ್ದಾರೆ, ಮತ್ತೆ ಹರ್ಷಿದ್ ರಾಣಾ. ಇದು ಸಂಭಾವ್ಯ ಪ್ಲೇಯಿಂಗ್ 11 ODI ಅದಾದ್ರೆ ಇನ್ನೊಂದು ಕಡೆ T20ಗೆ ಒಂದು ಏನಂದ್ರೆ ಭಯಂಕರ ಚೇಂಜ್ ಮಾಡಿದ್ರು. ಈ ಹಾರ್ದಿಕ್ ಪಾಂಡ್ಯಾಗೆ ಒಂಥರ ಮಕ್ಮಲ್ ಟೋಪಿ ಹಾಕಿದ್ರೆ ಅಂತ ಹೇಳ್ಬೋದು BCCI ಅವರು. ಯಾಕಂದ್ರೆ ಒಂದ್ ಕಡೆ ODIಯಲ್ಲೂ ತೆಗೆದು ಬಿಸಾಕಿದ್ರೆ, ಇನ್ನೊಂದ್ ಕಡೆ T20 ಇದ್ರೂ ಇಲ್ದಿರೋ ತರ ಮಾಡಿದ್ರೆ. ಯಾಕಂದ್ರೆ T20 ಕ್ಯಾಪ್ಟನ್ ಆಗಿದ್ರು ಹಾರ್ದಿಕ್ ಪಾಂಡ್ಯ, ಬಟ್ ಇವಾಗ ಕ್ಯಾಪ್ಟನ್ ಇಲ್ಲ, ವೈಸ್ ಕ್ಯಾಪ್ಟನ್ ಇಲ್ಲ. ಅದು ಸಂಭಾವ್ಯ ಪಟ್ಟಿ ಯಾವ ತರ ಇದೆ ಅಂದ್ರೆ T20ಗೆ ಸೂರ್ಯಕುಮಾರ್ ಯಾದವ್ ನಾಯಕ. ನೋಡಿದ್ರು ಎಂತ ಲಕ್ ಚೇಂಜ್ ಆಗಿದೆ ಅಂದ್ರೆ ಸ್ಕೈದು, ಅದು ಹೇಳಕ್ಕಾಗಿರೋದು. ಮತ್ತೆ ಇದ್ರಲ್ಲಿ ಇನ್ನೊಂದು ಏನಂತಂದ್ರೆ ಶುಭ್ಮನ್ ಗಿಲ್ ಮತ್ತೆ ಇಲ್ಲಿ ವೈಸ್ ಕ್ಯಾಪ್ಟನ್, ODIಯಲ್ಲೂ ವೈಸ್ ಕ್ಯಾಪ್ಟನ್, ಇಲ್ಲೂ ಕೂಡ ವೈಸ್ ಕ್ಯಾಪ್ಟನ್. ಮತ್ತೆ SSV ಜೈಸ್ವಾಲ್ ಒಳ್ಳೆ ಪರ್ಫಾರ್ಮ್ ಇದ್ದಾರೆ. ರಿಂಕು ಸಿಂಗ್ ಕಮ್ ಬ್ಯಾಕ್ ಮಾಡಿದ್ದಾರೆ. ಜಿಂಬಾಬ್ವೆಯಲ್ಲಿ ಸಖತ್ ಸೀರೀಸ್ ಆಗಿ ಒಳ್ಳೆ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ರಿಯಾನ್ ಪರಾಗ್, ರಿಷಬ್ ಪಂತ್, ಸಂಜು ಸ್ಯಾಮ್ಸನ್ಗೆ ಚಾನ್ಸ್ ಕೊಟ್ಟಿದ್ದಾರೆ, ಬಟ್ ಪ್ಲೇಯಿಂಗ್ 11ಅಲ್ಲಿ ಆಡಿಸ್ತಾರೋ ಇಲ್ವೋ ಅನ್ನೋದೇ ಡೌಟು. ಆಸ್ ಯೂಶುವಲ್ ಹಾರ್ದಿಕ್ ಪಾಂಡ್ಯನ್ ಚಾನ್ಸ್ ಕೊಟ್ಟಿದ್ದಾರೆ, ಬಟ್ ಕ್ಯಾಪ್ಟನ್ಸಿಂದ ತೆಗೆದು ಬಿಸಾಕಿದ್ದಾರೆ, ಅದೊಂದು ಬೇಜಾರು. ಶಿವಮ್ ದುಬೆ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್, ರವಿ ಬಿಷ್ಣೋಯ್ಗೆ ಚಾನ್ಸ್ ಸಿಕ್ಕಿದೆ. ಹರ್ಷದೀಪ್ ಸಿಂಗ್, ಖಲೀಲ್ ಅಹ್ಮದ್ಗೆ ಮತ್ತೆ ಚಾನ್ಸ್ ಸಿಕ್ಕಿದೆ. ಮೊಹಮ್ಮದ್ ಸಿರಾಜ್ಗೆ ಒಂದು ಚಾನ್ಸ್ ಸಿಕ್ಕಿದೆ. ಇದರಲ್ಲಿ ಬೇಜಾರಾಗುವಂಥ ವಿಷಯ ಏನಂತಂದ್ರೆ ಹಾರ್ದಿಕ್ ಪಾಂಡ್ಯ ಕಾಮನ್, ODIಯಲ್ಲೂ ಅಷ್ಟೇ T20ಲೂ ಅಷ್ಟೇ ಹಾರ್ದಿಕ್ ಪಾಂಡ್ಯಗೆ ಸ್ವಲ್ಪ ಬೇಜಾರಾಗಿದೆ. ಯಾಕೆಂತಂದ್ರೆ ವೈಯಕ್ತಿಕ ಕಾರಣ ಮತ್ತೆ ಫಿಟ್ನೆಸ್ ಇಲ್ಲ ಅನ್ನೋ ಒಂದು ರೀಸನ್ಗೆ BCCI ಅವರು ಒಂದು ನಿರ್ಧಾರ ತಗೊಂಡು ಹಾರ್ದಿಕ್ ಪಾಂಡ್ಯನ ತೆಗೆದು ಬಿಸಾಕಿದ್ದಾರೆ ಕ್ಯಾಪ್ಟನ್ಸಿಯಿಂದ ಅಂತಾನೆ ಹೇಳ್ಬೋದು. ಇನ್ನೊಂದು ಕಡೆ ಋತುರಾಜ್ನ ಡ್ರಾಪ್ ಮಾಡೋದು ಒಂಥರ ಬೇಜಾರು ಋತುರಾಜ್ ಗಾಯಕ್ವಾಡ್. ಯಾಕಂದ್ರೆ ಜಿಂಬಾಬ್ವೆ ಸೀರೀಸ್ ಅಲ್ಲಿ ಒಂದು ಒಳ್ಳೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಅವರು. ಸ್ಕ್ವಾಡಲ್ಲಿ ಪ್ಲೇಯಿಂಗ್ 11 ಸ್ಕ್ವಾಡಲ್ಲಿ ಇಲ್ದಿರೋದು ನನಗೂ ಒಂಥರ ಬೇಜಾರಾಗ್ತದೆ. ಯಾಕಂದ್ರೆ ಬೆಸ್ಟ್ ಪರ್ಫಾರ್ಮ್ ಕೊಟ್ಟಿದ್ರು ಋತುರಾಜ್ ಗಾಯಕ್ವಾಡ್. ಸೊ ಇನ್ನು ಯಾರಾದರೂ ಬಿಟ್ಟಿದ್ರೆ, ಅಕಸ್ಮಾತ್ ಇನ್ನು ಯಾರಾದರೂ ಸೇರಿಸಬೇಕು ಅಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೇಯಿಂಗ್ 11 ಶ್ರೀಲಂಕಾ ವಿರುದ್ಧ ಇಂಡಿಯನ್ ಸ್ಕ್ವಾಡ್ ಬೆಂಕಿ ಥರ ಇದೆ. ಸಿಗೋಣ ಮುಂದೆ ನೋಡಿದ್ರಿ. ಬಾಯ್.